ಹೆಲೋ ಗೈಸ್, ವೆಲ್ಕಮ್ ಟು ಚೆರ್ರಿ ವ್ಲಾಗ್ಸ್. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಸ್ವಲ್ಪ ನೀಟಾಗಿ ಎಡಿಟ್ ಮಾಡ್ಕೊಂಡು ಮತ್ತೆ ಕಾಲೇಜ್ ಕಡೆ ಹೊರಟೆ. ಸ್ವಲ್ಪ ಜೆರಾಕ್ಸ್ ತೆಗಿಸ್ಬೇಕಾಯ್ತು. ಒಂದು ಜೆರಾಕ್ಸ್ ತೆಗಿಸ್ಕೊಂಡು ನಮ್ಮ ಹುಡುಗ ಏನೋ ಹೇಳ್ತಾನೆ ಕೇಳಿಸ್ಕೊಡ್ರಿ. ಲಾಗ್ ಮಾಡ್ತೀವಿ ಅಂತ ಹೇಳ್ಕೊಂಡು ನೋಡ್ತೀವಿ. ನಮ್ಮ ತಮ್ಮ ಬಂದಿದ್ದ, KCT ಬರೆಯಕ್ಕೆ ಬಂದಿದ್ದ, ಕರ್ಕೊಂಡು ಬರ್ಸ್ಕೊಂಡು ಬಂದೆ. DCT ನಮ್ಮ ಫ್ರೆಂಡು ವಿಡಿಯೋ ನೋಡ್ಕೊಂಡು ಬಂದ್ಬಿಟ್ಟು ನಾನೇ ಹೇಳ್ಬೇಕಾಗಿರಲಿಲ್ಲ, ಅವನೇ ಹೇಳ್ಬಿಟ್ಟು ಚೆನ್ನಾಗಿ ನನಗೆ ಡೈಲಾಗ್ ಆಗ್ತಾವನೆ, ನನ್ನ ಡೈಲಾಗ್ ನನಗೆ ರಿಟರ್ನ್ ಆಗ್ತಾವನೆ. ನೋಡ್ರಿ, ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಕಾಲೇಜ್ಗೆ ಎಂಟ್ರಿ ಆಗಿ ಇವಾಗ ಎಲ್ಲ ಸೈನ್ಗಳು ಹಾಕ್ಸ್ಬೇಕು, ರಿಪೋರ್ಟ್ಗಳೆಲ್ಲ ಸಬ್ಮಿಟ್ ಮಾಡಬೇಕು, ಅದೇ ಕೆಲಸ ಇರೋದು. ಕ್ಲಾಸ್ಗಳು ವರ್ಕಿಂಗ್ ಡೇಸ್ ಎಲ್ಲ ಮುಗಿದಿದೆ. DKM ಬ್ಲಾಕ್ ಸೀನಾಗಿ ಸಿಗ್ನೇಚರ್ ಹಾಕ್ಸ್ಬೇಕು ಅಂತ ಹೋಗಿದ್ರೆ ಇಲ್ಲೊಂದು ಪಾರಿವಾಳ ನೋಡಿ ಈ ಮೇಲೆ ಹೋಗಿ ಕಲ್ದಿರು ಕುತ್ಕೊಂಡ್ಬಿಟ್ಟೈತಿ. ಅದೇನಾಗೈತೆ ಏನೋ ಗೊತ್ತಿಲ್ಲ, ಹುಷಾರಿಲ್ಲ ಏನೋ ಗೊತ್ತಿಲ್ಲ, ಹೆಂಗೆ ಬಂತು ಸಹ ಗೊತ್ತಿಲ್ಲ. ಎಲ್ಲ ಗ್ಲಾಸಸ್ ಇದೆಯಾ, ಕಲ್ದಿರ ಕುತ್ಕೊಂಡೇ ಇದೆ, ಅದಕ್ಕೆ ಹುಷಾರಿದ್ದಂಗಿಲ್ಲ ನನ್ನ ಕನ್ಸ್ದಂಗೆ. ನೋಡ್ರಿ, DKM ಬ್ಲಾಕಾಗ ಸಿಗ್ನೇಚರ್ ಎಲ್ಲ ಹಾಕ್ಕೊಂಡು ಬಂದರೆ ರಿಟರ್ನು ನಮ್ಮ ಲಾನಾಗ ನೋಡ್ರಿ RCB ಜರ್ಸಿನೇ ಕಾಣಿಸ್ತೈತೆ. ಅದು RCB ಜರ್ಸಿ ಅಂತ ನಿನ್ನೆ ಮ್ಯಾಚ್ ಗೆದ್ದಿರೋದಕ್ಕೆ ಎಲ್ಲ RCB ಫುಲ್ಲು ಜರ್ಸಿಗಳು ಚೆನ್ನಾಗಿ ಹಾಕೊಂಡಿದ್ರು. ನಮ್ಮ ಬ್ಲಾಗಾಗ ಬಂದು ನೋಡಿದರೆ ಸ್ಟ್ರೇಯಿಂಗ್ ಬಂದು ಸಿಕ್ಕಿದ್ದ, ಅವನು ಏನೋ ಬರಿತಾ ಇದ್ನು. ಮಕ ಮುಚ್ಚಿಕ್ ಅನ್ನೋದು ಮಾತ್ರ ಬಿಡಲ್ಲ ಇವನು. ನೋಡಿ, ಮಕ ಮುಚ್ಚಿಕ್ ಅನ್ನೋದು ಅಂದ್ಬಿಟ್ಟು ತೆಗೆದು ಅವ್ನು ಮಕ ತೋರಿಸ್ಬಿಟ್ಟು ನಮ್ಮ ಯಶಸ್ಗೆ ಆಯ್ ಅಂತ ಹೇಳ್ಬಿಟ್ಟು ಮತ್ತೆ ಸಿಗ್ನೇಚರ್ ಹಾಕ್ಸೋಣ ಅಂತ ಮತ್ತೆ ರಿಟರ್ನು ಟೀಚರ್ ಹತ್ರ ಹೋಗಿ ಸ್ವಲ್ಪ ಕೌನ್ಸಿಲಿಂಗ್ ಬುಕ್ ಸಿಗ್ನೇಚರು ಮತ್ತು ಅದು ಸ್ವಲ್ಪ ಅಪ್ಲೋಡ್ ಮಾಡ್ಬೇಕಾಯ್ತು. 700 ರೂಪಾಯಿ ಫೀಸು, ಇದು ಬ್ರೇಕೇಜ್ ಫೀಸ್ ಎಲ್ಲ ಕಟ್ಬಿಟ್ಟು ಮತ್ತೆ ಲಾನ್ ಕಡೆ ಬಂದರೆ ಇದು ಹಗ್ಗ ಹೇಳಿ ಆಟ ಆಡ್ತಾರೆ. ನಿಮ್ಮ ಕಡೆ ಏನೇನು ಅಂತಾರೆ ಈ ಆಟಕ್ಕೆ ಏನಂತ ಹೇಳ್ರಿ. ನೋಡ್ರಿ, ಯಾವ ಕಡೆ ಹುಡುಗರ ಕಡೆನೇ ಗೆಲ್ಲೋದು ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಹುಡುಗರು ಎಲ್ಲ ಮಿಕ್ಸ್ ಮಾಡಿಬಿಟ್ಟವ್ರೆ. ಯಾವುದೋ ಗೆದ್ದರೂ ನಾವು ಸಪೋರ್ಟ್ ಇರ್ತೈತೆ, ಚೆನ್ನಾಗಿ ಆಡ್ತಾಯಿದ್ರು. ನೋಡ್ರಿ, ಪಾರಿವಾಳಾಗಲೂ ಚೆನ್ನಾಗಿ ಓಡಾಡ್ತಾಯಿದ್ವು ಲಾನಲ್ಲಿ. ನಮ್ಮ ನಾಯಿ ಹಣ ಬರ್ತೈತೆ ನೋಡಿ. ನಾಯಿಕ ಒಂದು ಸಲ ಜೂಮ್ ಹಾಕಿದ್ನಿ, ಕಚ್ಗಿಚ್ಬಿಟ್ಟೆ. ಅಪ್ಪ ನಾವು ಒಳ್ಳೆಯವರು ತುಂಬ. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ನಾನು ಇದೀನಿ ಅಂದ್ಬಿಟ್ಟು ನಮ್ಮ ಅಣ್ಣ ಇನ್ನೊಬ್ಬ ಅಣ್ಣ ಬರ್ತಾ ಇದ್ದಾನೆ. ನೋಡ್ರಿ ಅಣ್ಣ, ನಾನು ನೋಡ್ಬಿಟ್ಟೆ ಭಯ ಬೀಳ್ತೈತೆ. ನಾವೇನು ಒಳ್ಳೆಯವರೇ, ಬಂದ್ಬಿಟ್ರಿ ನಿಮ್ಮ ಹತ್ರನೇ. ನಮ್ಮ ಜೊತೆ ಇವು ಇಂಜಿನಿಯರಿಂಗ್ ಮಾಡ್ಬೋದು. ನೋಡಿ, ಪಾರಿವಾಳ ನಾಯಿ ಎಲ್ಲ ಇಂಜಿನಿಯರಿಂಗ್ ಮಾಡ್ತಾಯಿದೆ. ನೋಡ, ಬಯಕ ಹಗ್ಗನ ಇಳ್ಕೊಂಬಿಟ್ಟವ್ರೆ. ಅವರೇ ಇರಬೇಕು ಹೆಡ್ಡು. ಎಲ್ಲ ಫುಲ್ಲು ಕೋಆರ್ಡಿನೇಟ್ ಮಾಡ್ತಾವ್ರೆ. ಪಾಪ ನಮ್ಮ ಅಣ್ಣ ಲಾಸ್ಟಾಗಿ ಎಣ್ಣೆಯಾಗಿ ನೋಡ್ರಿ. ನಮ್ಮ ಅಣ್ಣ ಈ ಅಣ್ಣವ್ರ ಕಡೆನೇ ಎಳಿತೈತೆ ಅನ್ಕೊಂಡ್ರೆ ಲಾಸ್ಟ್ಗೆ ಆ ಕಡೆ ದೊಡ್ಡಣ್ಣ ಇದ್ದಾನೆ ಈ ಕಡೆ, ಆದ್ರೂ ಆ ಕಡೆ ಅವರೇ ಎಳ್ದಾಕಿದ್ರು. ನೋಡಿ, ನಮ್ಮ ದೊಡ್ಡಣ್ಣ ಲಾಸ್ಟ್ ಗಂಟೆ ಬಿಟ್ಟಿಲ್ಲ. ಅಣ್ಣ ಎಳಿ ಅಣ್ಣ ಆದರೂ ಆ ಕಡೆ ಜಾಸ್ತಿ ಜನ ಇರ್ತಾರೆ, ಅದಕ್ಕೆ ನೋಡಿ ಎಳ್ದು ಬಿಸಾಕ್ತಾವ್ರೆ. ಈ ಕಡೆ ಮಾತ್ರ ಫುಲ್ಲು ಬಾಧೆ ಬಿದ್ದು ಎಳಿತಾವ್ರೆ. ಬಂದ್ಬಿಟ್ರೆ ಆಗೋಯ್ತು. ದೊಡ್ಡಣ್ಣ ಎಲ್ಲಿದ್ಯಣ್ಣ, ಎಳಿಯಣ್ಣ. ಅದೆಲ್ಲ ನೋಡಿದ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಏನು ಬೆಳಗ್ಗೆ ಜೆರಾಕ್ಸ್ ಹಾಕ್ಸಿದ್ದು ಅದೆಲ್ಲ ಸ್ವಲ್ಪ ಮಿಸ್ಟೇಕ್ ಇತ್ತು ಅಂದ್ಬಿಡು ಮತ್ತೋಗಿ ನಂದೇ ಇನ್ನೊಂದ್ಸರಿ ರಿಪೋರ್ಟ್ನೆಲ್ಲ ನೀಟಾಗಿ ಜೆರಾಕ್ಸ್ನೆಲ್ಲ ತೆಗಿತೈತೆ. ಇದು ಎಷ್ಟು ನಿಧಾನಕ್ಕೆ ಬರ್ತೈತೆ ಅಂದರೆ ಕಲರ್ ಪ್ರಿಂಟು ನಿಧಾನಕ್ಕೆ ಬರ್ತಾಯಿತೆ. ನೋಡ್ರಿ, ಎಲ್ಲ ಎಡಿಟ್ ಮಾಡಿರೋದೆಲ್ಲ ನೀಟಾಗಿ ಬಂದೈತೆ. ಅದನ್ನೆಲ್ಲ ನೀಟಾಗಿ ತಗೊಂಡು ಪೇ ಮಾಡ್ಕೊಂಡು ಮತ್ತೆ ಕ್ಲಾಸ್ ಕಡೆ ಬಂದಾಕಿದ್ನಿ. ಕ್ಲಾಸ್ ಕಡೆ ಬಂದು ಒಂದು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದ್ನಿ. ಈ ಆ್ಯಕ್ಟಿಂಗ್ ಮಾತ್ರ ನೋಡಬೇಡ್ರಿ, ಕಣ್ಣು ಮುಚ್ಕೊಂಬಿಡ್ರಿ. ಹಂಗೆ ಮಾಡಿದ್ದೀನಿ, ಯಾಕಂದರೆ ಟೀಚರ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಜಾಸ್ತಿ ಆ್ಯಕ್ಟಿಂಗ್ಗಳು ಮಾಡ್ತಾಯಿರ್ತೀನಿ ಅವಾಗ. ಇದನ್ನ ಆದ್ರೂ ಬ್ಲಾಗಾಗಿ ಆಗಿಬಿಟ್ಟಿದ್ದೀನಿ ಮತ್ತು PG ರಿಟರ್ನ್ ಆಗಿ ಫ್ರೆಶ್ ಅಪ್ ಆಗಿ ಬಜ್ಜಿ ತಿನ್ನೋಣ ಅಂತ ಬಂದಿದ್ದೆ. ಇಲ್ಲಿ ದೇವ್ ಬೇಕರಿ ಸೈಡಲ್ಲಿ ಸಖತ್ತಾಗಿ ಕೊಡ್ತಾರೆ. ಯಾರನ್ನ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿರಿ, ಸಖತ್ತೈತೆ. ಇವತ್ತಿನ ದಿನ ಇಷ್ಟ ಆಗಿತ್ತು, ನಾಳೆ ಸಿಕ್ಕನ. ಬೈ.